ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕನಸಲ್ಲಿ ಬಂದನು ಸಂವಿಧಾನ ಶಿಲ್ಪಕಾರ ಪ್ರಕಟಗೊಂಡನು ಡಾಕ್ಟರ್ ಭೀಮರಾವ ಅಂಬೇಡ್ಕರ. ಜ್ಯೋತಿ ಪ್ರಜ್ವಲನೆಯೊಂದಿಗೆ ಚಾಲನೆಯನ್ನ ನೀಡ್ತಾ ಇರುವಂತದ್ದು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು, ಮಾನ್ಯ ಲೋಕೋಪಯೋಗಿ ಇಲಾಖೆ ಸಚಿವರು, ಕರ್ನಾಟಕ ಘನ ಸರ್ಕಾರ. ಗುರುಗಳ ಉತ್ಸವ ಹಂಪಿ ಉತ್ಸವ ಆಗಿದೆ, ಕಂಪ್ಲಿ ಉತ್ಸವ ಆಗಿದೆ. ಅನೇಕ ರಾಜ್ಯದಲ್ಲಿ ನಮ್ಮ ಬೆಳಗಾವಿಯಲ್ಲಿ ಕಿತ್ತೂರು ಉತ್ಸವ, ಸಂಗೊಳ್ಳಿ ರಾಯಣ್ಣ ಉತ್ಸವ, ಮೈಸೂರಿನ ದಸರಾ ಮಾದರಿಯಲ್ಲಿ ಇವತ್ತು ಕುರುಗೋಡಲ್ಲಿ ಪ್ರಾರಂಭ ಆಗಿದ್ದು ಬಹುಶಃ ಬಹಳ ಸಂತೋಷ. ಇದು ಇತಿಹಾಸ ಉಳಿದಿದ್ದು ಮುಂದಿನ ದಿನಗಳಲ್ಲಿ. ಯಾವ ರೀತಿ ಬೇರೆ ಬೇರೆ ಉತ್ಸವಗಳು ಇತಿಹಾಸ ನಿರ್ಮಿಸಿದೆ, ಆ ರೀತಿ ಮುಂದೆ ಕೂಡ ಇದು ದೊಡ್ಡದಾಗಿ ಬೆಳೀತದೆ ಅನ್ನೋ ಭರವಸೆ ಹೊಂದುತ್ತಾ ಇದಕ್ಕೆ ಕಾರಣೀಭೂತರು ತಮ್ಮ ಶಾಸಕರಾದ ಸನ್ಮಾನ್ಯ ಗಣೇಶ್ ಅವರನ್ನು ಕೂಡ ನೀವು ಯಾವ ಕಾಲಕ್ಕೆ ಬರೆಯುವಾಗಿಲ್ಲ ಅಂತ ಈ ಸಂದರ್ಭದಲ್ಲಿ ಕಿಚ್ಚನ್ನ ಮಾಡ್ತಾ, ಕಳೆದ 3 ದಿನಗಳಿಂದ ಹಲವಾರು ಸಾಂಸ್ಕೃತಿಕ ಸ್ಪರ್ಧೆಗಳಿರಬಹುದು, ಕ್ರೀಡೆ ಇರಬಹುದು, ಮ್ಯಾರಥಾನ್ ಇರಬಹುದು, ಹಲವಾರು ಗಣ್ಯರಿಗೆ ಅವರ ಪ್ರತಿಭೆ ಗುರುತಿಸಿ ಅವ್ರನ್ನ ಪ್ರೋತ್ಸಾಹ ಸನ್ಮಾನ ಮಾಡುವಂತ ಅನೇಕ ಜನಪರ ಕಾರ್ಯಕ್ರಮವನ್ನ ಶಾಸಕರ ಆಗಿದೆ. ಇವತ್ತು ಬಹುಶಃ ಸಣ್ಣದಾಗಿದ್ರು ಕೂಡ ಇಷ್ಟು ದೊಡ್ಡದಾಗಿದೆ. ಮೊದಲನೇ ವರ್ಷದಲ್ಲಿ ಅತ್ಯಂತ ಯಶಸ್ವಿ ಸಕ್ಸಸ್ ಆಗಿದೆ ಅಂತ ಹೇಳಿಕ್ಕೆ ನನಗೆ ಬಹಳ ಸಂತೋಷ ಆಗಿದೆ. ತಮ್ಮ ಕುರುಗೋಡು ಅತ್ಯಂತ ಪ್ರಾಚೀನ ಕಾಲದಲ್ಲಿ ಕೂಡ ಈ ಭಾಗ ಇತಿಹಾಸ ಪುಟದಲ್ಲಿ ಉಳಿದಿರುವಂತ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಇವತ್ತು ವಿಶೇಷವಾಗಿ ಕುರುಗೋಡ ಉತ್ಸವ ಅತ್ಯಂತ ಯಶಸ್ವಿಯಾಗಿ ಅಂತ ಹೇಳಲಿಕ್ಕೆ ಚಿಂತೆಯನ್ನು ವ್ಯಕ್ತ ಮಾಡ್ತಾ, ಈ ವೇದಿಕೆಯಿಂದ ಹಲವಾರು ಗಾಯಕರು, ನಟನೆ ಇರಬಹುದು, ಹಾಸ್ಯದವರು ಇರಬಹುದು, ಕ್ರೀಡೆದವರು ಕೂಡ ಅವರೊಂದು ಒಳ್ಳೆ ವೇದಿಕೆ ಆಗ್ಲಿ. ಅವ್ರು ನಾಳೆ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುರುಗೋಡು ಮತ್ತು ಬಳ್ಳಾರಿ ಜಿಲ್ಲೆ ಹೆಸರು ತರುವಂತ ಪ್ರಯತ್ನಕ್ಕೆ ಇದಕ್ಕೆ ವೇದಿಕೆ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಗಣೇಶ್ ಅವ್ರಿಗೆ ಇನ್ನೂ ಹೆಚ್ಚು ಶಕ್ತಿ ತುಂಬೋಣ. ಇದಲ್ಲದೆ ಅನೇಕ ಜನಪರ ಅಭಿವೃದ್ಧಿ ಕಾರ್ಯಗಳಲ್ಲಿ ಕೂಡ ಇವತ್ತು ಈ ಭಾಗದಲ್ಲಿ ಬಹಳಷ್ಟು ಕೆಲಸ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಅದ್ರ ಜೊತೆ ಸಾಂಸ್ಕೃತಿಕ ಇರಬಹುದು, ಸಮಾಜಮುಖಿಯಾಗಿ ಕೆಲಸ ಇರಬಹುದು, ಅನೇಕ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ನೀವು ಒಂದು ಶಕ್ತಿ ಕೊಡೋಣ ಮಾತನ್ನು ಹೇಳುತ್ತಾ, ಇನ್ನು ಅವರಿಗೆ ಹೆಚ್ಚು ಶಕ್ತಿ ಬರಲಿ, ಇಂತ 10 ಹಲವಾರು ಕಾರ್ಯಕ್ರಮ ಮಾಡಲಂತ ಹೇಳುವ ಮೂಲಕ ಈ ಉತ್ಸವ ಬಹಳ ಅತ್ಯಂತ ಯಶಸ್ವಿಯಾಗುತ್ತೆ ಹೆಮ್ಮೆ ಎಂದು ಹೇಳಿ ನನ್ನ ಮಾತು ಮುಗಿಸು. ನಮಸ್ಕಾರ. ಆರಾಧ್ಯ ದೇವರಾಗಿರುವಂತ ಕುರುಗೋಡು ದೊಡ್ಡಬಸಪ್ಪ ಮತ್ತು ತಾಯಿ ನೀಲಮ್ಮ ಪಾದಕ್ಕೆ ನಮಸ್ಕರಿಸುತ್ತಾ, ಈ ದಿನ ಹಿರಿಯರು ತಂದೆ ಸಮಾನರಾಗಿರುವಂತ ರಾಜಕೀಯ ಸದಾ ಪ್ರೋತ್ಸಾಹ ಕೊಟ್ಟು ಬಹಳಷ್ಟು ದೇವರಿಗೆ 100 ಕೆಲಸ ಕೇಳಿದ್ರೆ ಒಂದ್ 80 ಕೆಲಸ ಕೊಡ್ಬೋದು, ಒಂದು 50% ಈಡೇರ್ಬೋದು. ಆದ್ರೆ ನಮ್ ಸತೀಶ್ ಅಣ್ಣಗೆ 100 ಕೆಲಸ ಕೇಳಿದ್ರೆ 100 ಕೆಲಸ ಆಗ್ತವೆ. ಹಂಗಾಗಿ ರಾಜಕೀಯ ಗುರುಗಳು ಮತ್ತು ನಮ್ಮ ತಂದೆ ಸಮಾನರಾಗಿರುವಂತ ವೇದಿಕೆ ಮೇಲೆ ಕುಂತಿರುವಂತ ಸತೀಶ್ ಅಣ್ಣ ಜಾರಕಿಹೊಳಿ ಸಾಹೇಬ್ರೆ, ಅದೇ ರೀತಿ ಇನ್ನೊಬ್ಬ ಸ್ನೇಹಿತರು ಹಾಗೂ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತ ರಾಘವೇಂದ್ರ ಇಟ್ನಾಳ್ ಅವರೇ, ಅದೇ ರೀತಿ ಇನ್ನೊಬ್ಬ ಸ್ನೇಹಿತರು ಹಾಗೂ ಅಣ್ಣನ ಸಮಾನರಾಗಿರುವಂತ ಭರತ್ ರೆಡ್ಡಿ ಅವರು, ಹಾಗೂ ಇನ್ನೊಬ್ಬ ಸ್ನೇಹಿತರು ಅಣ್ಣನ ಸಮಾನರಾಗಿರುವಂತ ಆಸಿಫ್ ಸೇಠ್ ಅವರು, ಇನ್ನೊಬ್ಬ ಸ್ನೇಹಿತರು ಅದೇ ರೀತಿ ಬಹಳಷ್ಟು ಕ್ಲೋಸ್. ನೀವು ಮಾತಾಡಿಸ್ನು ಸತೆ ನಮ್ಮ ಬಾಬಾ ಸಾಹೇಬ್ ಪಾಟೀಲ್ ಅವರೇ, ಅದೇ ರೀತಿ ನಮ್ಮ DC ಸಾಹೇಬರಾಗಿರುವಂತ ನಾಗೇಂದ್ರ ಪ್ರಸಾದ್ ಅವರೇ, ADC ಆಗಿರುವಂತ ಜುಬೇರ್ ಸರ್ ಅವರೇ, ರಾಜೇಶ್ ಅವರೇ, ಹಾಗೂ ಅನೇಕ ಜನ ಗ್ಯಾರಂಟಿ ಅಧ್ಯಕ್ಷರು, ಪುರಸಭೆ ಅಧ್ಯಕ್ಷರು, ಅನೇಕ ಸದಸ್ಯರು ಹಾಗೂ ಪತ್ರಿಕಾ ಮಾಧ್ಯಮ ಹಾಗೂ ಇಲ್ಲಿ ಬಂದಿರುವಂತ ಎಲ್ಲ ಕುರುಗೋಡು ತಾಲೂಕು ಮತ್ತು ಕಂಪ್ಲಿ ತಾಲೂಕಿನ ಎಲ್ಲ ಹಿರಿಯರೇ ಹಾಗೂ ತಂದೆ ತಾಯಿಗಳೇ ಹಾಗೂ ಅಣ್ಣಂದರೇ, ಯಾಕಲ್ಲ ನಾನು ಬಹಳಷ್ಟು ಹೇಳಿದ್ದೆ ಸತೀಶ್ ಅಣ್ಣನ ಸರ್, ಕುರುಗೋಡು ಅಂದ್ರೆ ಬಹಳ ಸ್ಟ್ರಾಂಗ್ ಸರ್.
ನೀವು ಈ ಕಾರ್ಯಕ್ರಮಕ್ಕೆ ನೋಡ್ಲೇಬೇಕಂತಂದು ಸತೀಶ್ ಅಣ್ಣವ್ರು ನಿನ್ನೆ ಕಾರ್ಯಕ್ರಮದಾಗಿದ್ದೆ. ನಾನು ಅಣ್ಣ ಫೋನ್ ಮಾಡ್ಯಾರ, ಆ ಮೆರವಣಿಗೆ ಫೋನ್ ಮಾಡಿಲ್ಲ. ನಾನು ಮನೆಗ್ ಬಂದ್ರೆ 11:11:30 ಆಗೈತಿ. ಬೆಳಗ್ಗೆ ಇಲ್ಲ ಸಿಎಂ ಸಾಹೇಬ್ರ ಕಾರ್ಯಕ್ರಮ ಐತಿ, ಹಂಗಾಗಿ ನಾನು ಹೋಗ್ಬೇಕು, ನಾನು ನೆಕ್ಸ್ಟ್ ನೋಡ್ತಂದ. ಸರ್ ದಯವಿಟ್ಟು ಅಣ್ಣ ನಿಮ್ ಕೈ ಮುಗಿದ್ ನೀವು ಬರ್ಲೇಬೇಕು. ಯಾಕಂದ್ರೆ ಕುರುಗೋಡ್ ಅಂದ್ರೆ ಒಂದು ದೊಡ್ಡ ಶಕ್ತಿ. ಅದು ಇತಿಹಾಸದಲ್ಲಿ ಫಸ್ಟ್ ಬಾರಿಗೆ ಕುರುಗೋಡ್ ಇತಿಹಾಸ ಉತ್ಸವ ಮಾಡಕತ್ತೀವಿ, ಹಂಗಾಗಿ ನೀವು ಬರ್ಲೇಬೇಕಂತಂದು ಅದಕ್ಕೆ ಸಹಕರಿಸಿದಂತ ಬಾಬು ಸಾಹೇಬ್ ಪಾಟೀಲ್, ವೈದ್ಯ ಅವರು ಮತ್ತೆ ಆಸಿಫ್ ಶೇಟ್ ಅವರು. ನಾನ್ ಜಾಸ್ತಿ ಹೇಳನ್ ಬೇಕಾದ್ರೆ ನಾನು ಅಣ್ಣ ಮಾತಾಡಲ್ಲ, ಅಲ್ಲಿ ಅವರು ಎಲ್ಲ ಪೂರ ನನಗೆ ಬೇಕಂದ್ರೆ ಅವರೇ 3 MLAಗಳು ಮಾತಾಡಿ ಕಳಿಸ್ತಾರೆ. ಹಂಗಾಗಿ ಇವತ್ತು ಕುರುಗೋಡ್ ಇತಿಹಾಸ ಕುರುಗೋಡ್ನಲ್ಲಿ ಉತ್ಸವ ಮಾಡ್ಬೇಕು, ಕಂಪ್ನಿ ಉತ್ಸವ ಮಾಡಿದ್ವಿ, ಕುರುಗೋಡ್ ಉತ್ಸವ ಮಾಡ್ಬೇಕಮ್ಮ ನಿಟ್ಟಿನಲ್ಲಿ 3 ತಿಂಗಳಿಂದ ಬಹಳಷ್ಟು ದೊಡ್ಡ ಪ್ರಯತ್ನ. ಹಂಗಾಗಿ ನಮ್ಮ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಎಲ್ಲರ ಸಹಕಾರದೊಂದಿಗೆ ಇವತ್ತೇನು ಕುರುಗೋಡ್ ಉತ್ಸವ ಮಾಡ್ತಿದೀವಿ. ಬಹಳಷ್ಟು ಖುಷಿ ಮತ್ತೆ ಹೊಸ ಇತಿಹಾಸ ಪ್ರಾರಂಭವಾಗಿದೆ. ಯಾಕಂದ್ರೆ ಶಾಸಕರು ಬರೇ ಅಭಿವೃದ್ಧಿ ಕೆಲಸದಲ್ಲೇ ಮುಳುಗಿರ್ತಾರ, ಆದ್ರೆ ಇತಿಹಾಸ ತೋರ್ಸಂತ ಕೆಲಸ ಮಾಡ್ತಾ ಇಲ್ಲ ಅಂತಂದು ನಮ್ ಕುರುಗೋಡ್ ಭಾಗದ ಅನೇಕ ಜನಗಳು ಹೇಳ್ತಿದ್ರು. ಹಂಗಾಗಿ ಕಂಪಿ ಉತ್ಸವ ಮಾಡಿದ್ವಿ, ಆದ್ರೆ ಕುರುಗೋಡ್ ಉತ್ಸವ ಮಾಡಿದ್ದಲ್ಲ. ಆದ್ರೆ ಕುರುಗೋಡ್ ಉತ್ಸವದಲ್ಲಿ ಏನು ಕಮ್ಮಿ ಆಗ್ಬಾರ್ದು, ಎಲ್ಲಾ ಇರ್ಬೇಕಮ್ಮ ನಿಟ್ಟಿನಲ್ಲಿ ನನಗೇನು ಆಲೋಚನೆ ಬರ್ತಿದೆ, ಸಂಪೂರ್ಣವಾಗಿ ಕುರುಗೋಡು ಹೊಸ ಅಧ್ಯಾಯ ಪ್ರಾರಂಭ ಆಗ್ಬೇಕಂತಂದು ಏನು ಇವತ್ತು ಕುರುಗೋಡ್ ಉತ್ಸವ ಮಾಡ್ತಿದ್ವಿ. ತಮ್ಗೆ ಹೇಳದಿಷ್ಟೇ, ಜಾಸ್ತಿ ಮಾತಾಡಕ್ ಹೋಗಲ್ಲ. ನಿಮ್ಮ ಅಭಿಪ್ರಾಯ ನೀವ್ ಏನ್ ಹೇಳ್ತೀರಿ ಅದ್ರ ಮೇಲೆ ನಾನು ನಡೆಯುವಂತವನು. ಇವತ್ತು 2 ಬಾರಿ ತಾವೆಲ್ಲ ಶಾಸಕನಾಗಿ ಏನ್ ಮಾಡಿದ್ರಿ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಚುನಾವಣೆ ಬಂತಂದ್ರೆ ಚುನಾವಣೆ ಮಾಡಲ್ಲ. ಚುನಾವಣೆ ಮುಗಿದ್ಕೊಳ್ಳೆ ನಮ್ಮ ಇಡೀ ಕಂಪ್ನಿ ಮತ್ತೆ ಕುರುಗೋಡು ವಿಧಾನಸಭಾ ಕ್ಷೇತ್ರ ಎಲ್ಲಾ ಜನಗಳು ಕೂಡ ನನ್ನ ತಂದೆ ತಾಯಿ ಇದ್ದಂಗ, ನನ್ನ ಅಣ್ಣ ತಮ್ಮಳಿದ್ದಂಗ, ಎಲ್ಲಾರು ಕೂಡ ನಮ್ಮೆಲ್ಲ ಹಿರಿಯರಿದ್ದಂಗ. ಯಾವತ್ತೂ ಕೂಡ ಪಕ್ಷಾತೀತವಾಗಿ ನಾನು ಮಾಡಕ್ ಹೋಗಲ್ಲ. ತಮ್ಮ ಆಸೆಯಂತೆ ನಡೆಯೋನು. ಇವತ್ತು ಬಹಳಷ್ಟು ಜನ ಕೇಳ್ತಿದ್ದಾರೆ, ಇನ್ನೇನು ಇನ್ನೊಂದು ವರ್ಷ 2 ವರ್ಷ ಆಯ್ತಂದ್ರೆ ರೋಡ್ಗಳೆಲ್ಲ ಕಂಪ್ಲೀಟ್ ಆಗ್ತಿದಾವೆ, ಮತ್ತೆ ಮುಂದೆ ಏನಂತ, ಮುಂದೆ ಎಲ್ಲ ಸಂಪೂರ್ಣ ಡಬಲ್ ರೋಡ್ ತಗೊಂಬತ್ತ ವ್ಯವಸ್ಥೆ ಮಾಡ್ತಿದೀವಿ. ಇವತ್ತು ಅನೇಕ ಒತ್ತಡ ಇರ್ತಿದೆ. ದಿನ ಬೆಳಗ್ಗೆ ಆದ್ರೆ ಬಹಳಷ್ಟು ಒತ್ತಡ, ಯಾಕಂದ್ರೆ ದಿನಕ್ಕ 100-150 ಫೋನ್ ಎತ್ಬೇಕು. ಅನೇಕ ಅಭಿವೃದ್ಧಿ ನನ್ನ ಕೊನೆ ಉಸಿರೋವರೆಗೆ ರೈತರ ವಿಚಾರ ಬಂತಂದ್ರೆ ಯಾವತ್ತು ಕಾಂಪ್ರಮೈಸ್ ಆಗಲ್ಲ. ಇನ್ನು ಅನೇಕ ಅಭಿವೃದ್ಧಿ ಕೆಲಸಗಳು ನಾವೆಲ್ಲ ನೋಡ್ತೀವಿ ಮುಂದೆ ಬರೋಂತ ದಿನಗಳಲ್ಲಿ. ನಾನು ಅನೇಕ ಭಾಷಣಗಳಲ್ಲಿ ಹೇಳ್ತಿ, MLA ನಾನಲ್ಲ ನೀವು, ಯಾಕಂದ್ರೆ ಫಸ್ಟ್ ಚುನಾವಣೆ ಕೂಡ ಹೇಳಿದ್ದೆ, ನೀವ್ ಹೇಳ್ದಂಗ್ ನಡೆಯಂತ ವ್ಯಕ್ತಿ ನಾನು ಹೇಳ್ದಂಗೆ ಯಾರು ಕೂಡ ನಡೆಯಂತ ಅವಶ್ಯಕತೆ ಇಲ್ಲ. ನೀವ್ ಬಟ್ಟು ಮಾಡಿ ತೋರಿಸಿದ್ದು ಅದ್ರ ಜೊತೆಗೆ ಹೋಗಂತ ವ್ಯಕ್ತಿ. ಹಂಗಾಗಿ ಇವತ್ತು ಪ್ರತಿದಿನ ನಿಮ್ ಬಗ್ಗೆ ಅನೇಕ ಆಲೋಚನೆಗಳು. ಯಾಕಂದ್ರೆ ನನ್ ಮನೆಗೆ ನನ್ ಶ್ರೀಮತಿ ಅವರು ಅನೇಕ, ಯಾಕಂದ್ರೆ ಎಮ್ಮಿನೂರಾಗ ನೀರ್ ಕಮ್ಮಿ ಆಗಿತ್ತು. ಆ ಟೈಮ್ ನಲ್ಲಿ ನಾವು ಕೆಲಾಲಿಗೆ ಚೀಲ ಎತ್ತಿ ಹಾಕಿದ್ವಿ. ಆ ಟೈಮ್ ನಲ್ಲಿ ನಮ್ ಶ್ರೀಮತಿ ಅಡ್ಮಿಟ್ ಆಗಿದ್ರು. ಆದ್ರೂ ಕೂಡ ನನಗೆ ರೈತರು ಮುಖ್ಯ, ನೀನು ಒಂದ್ ಸ್ವಲ್ಪ ಹೆಂಗಾದ್ರೂ ವೇಟ್ ಮಾಡಂತ ಡಾಕ್ಟರ್ 100 ಫೋನ್ ಮಾಡಿದ್ರು ಕೂಡ ರೈತರ ವಿಚಾರ ಬಂತಂದ್ರೆ ಯಾವ್ದು ಕೂಡ ಕೇರ್ ಮಾಡಲ್ಲ. ಯಾಕಂದ್ರೆ ರೈತರು ನೆಮ್ಮದಿ ಆಗಿದ್ರೆ ನಮ್ಮ ಕ್ಷೇತ್ರವಾಗಿ ನಂಬಿಕೆ ಇರ್ತೈತಿ. ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳು, ಇತಿಹಾಸದಲ್ಲಿ ಉಳಿಯಂತ ಕೆಲಸಗಳು ಮಾಡಿದ್ವಿ. ಮಿನಿ ವಿಧಾನಸೌಧ, 2 ಕಡೆ ಮಿನಿ ವಿಧಾನಸೌಧ, 2 ಕಡೆಗೆ 100 ಬೆಡ್ ಹಾಸ್ಪಿಟ್ಲು, 2 ಕಡೆಗೆ ಪುರಸಭೆ ಬಿಲ್ಡಿಂಗ್ಗಳು, 2 ತಾಲೂಕ್ ಪಂಚಾಯತಿ ಬಿಲ್ಡಿಂಗ್ಗಳು, ಏನು ಗಾಂಧಿ ತತ್ವ ಶಾಲೆ, ಮುರಾರ್ಜಿ ದೇಸಾಯಿ ಶಾಲೆ, ಕಾರ್ಮಿಕ ಇಲಾಖೆ ಮುರಾರ್ಜಿ ದೇಸಾಯಿ ಶಾಲೆ, ಏನು ಕೋಳೂರು ಇವತ್ತೇನು ನಾವು ಕಂಪ್ನಿಗೆ ಹೋಗ್ಬೇಕಾದ್ರೆ 2-3 ತಾಸು ಆಗ್ತಿತ್ತು. ಇವತ್ತು ಒಂದು ಕುಣಿ ನೀವು ತೋರಿಸ್ಬಿಡ್ರಿ, ಸುಮಾರು 60 ಕಿಲೋಮೀಟರ್. ಅಂದ್ರೆ ಇನ್ನ ಅನೇಕ ಅಭಿವೃದ್ಧಿ ಕೆಲಸಗಳು ನಾವು ಮಾಡಿದ್ವಿ. ಮುಂದೆ ಬರುವಂತ ದಿನಗಳಲ್ಲಿ ನಿಮ್ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲೆ ಮತ್ತೆ ನಮ್ಮ ಸರ್ಕಾರದ ಮೇಲೆ ತಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರ್ಲಿ. ಇವಾಗೇನ್ ನನ್ನ ಎಲ್ಲಾ ಹಿರಿಯರು ಅಂದ್ರೆ ಸತೀಶಣ್ಣ ಮತ್ತೆ ಅನೇಕ ಜನ ಶಾಸಕರು ಬಂದಿದ್ದಾರೆ. ಇಡೀ ರಾಜ್ಯದ ಜನತೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಪ್ರೀತಿ ವಿಶ್ವಾಸ ಆಶೀರ್ವಾದ ಮಾಡಿದ್ರೆ ಇನ್ನ ಹೆಚ್ಚೆಚ್ಚು ಕೆಲಸ ಮಾಡ್ಲಿಕ್ಕೆ ನಮಗೆ ಸಹಾಯ ಆಗ್ತಿತ್ತು ಅಂತ ಹೇಳಿ ಇನ್ನ ಅನೇಕ ಕಾರ್ಯಕ್ರಮಗಳಿದಾವೆ. ತಮ್ಗೆ ಈ ಕುರುಗೋಡು ಉತ್ಸವ ಸಕ್ಸಸ್ ಮಾಡಿದ್ಕಾಗಿ ಕಂಪಿ ವಿಧಾನಸಭಾ ಕ್ಷೇತ್ರ ಮತ್ತೆ ಕುರುಗೋಡು ಕ್ಷೇತ್ರ ಜನತೆಗೆ ಒಂದ್ಸುತ್ತಾ ಎಲ್ಲರಿಗೂ ಕೂಡ ನಮಸ್ಕರಿಸುತ್ತಾ ನಾನು ಒಂದೆರಡು ಮಾತು ಮುಗಿಸ್ತೇನೆ. ನಮಸ್ಕಾರ, ಥ್ಯಾಂಕ್ ಯು.
ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.